सवितं भगन्नः ईश्वरमुच्छन्तु भद्राः ऋरन्दुहानागे अथागमद्देवं गुरुनारत्नम् सञ्चन्दनो निमिषकेकवेदः शतगुं सेना अजजत् साकमिन्द्रः सञ्चन्दनेन निमिषेण इष्टुना युत्कारेण दुश्चवनेन पृष्टुना इन्द्रगुं सखाजो नुसगुं रभध्वम् विज्ञायस्तविरप्रवीरः सहस्रानुवादीन्द्ररथमातिष्ठ गोविते गोत्राणि सहसाकाः पादोदस्ता पुरोर्धनीजो बलिवस्ते अस्तु जयन्तन्तामनुमदन्तु देवा इन्द्रो नस्तत्र वृत्रः विश्वाः शम्मयच्छतु देवत्तो विहवेश्वस्तु भजं वेन्धानास्तनुवं पुषेम मह्यन्नमन्तां प्रतिशश्चतस्रस्तयाध्यक्षेताङ्गामे अस्मिन् सयस्पतिर्देवतं सवितारमभिनादिशाहम् दिवं यश्च मच्चिदोभा बृहस्पतिर्देवद्विपदे चतुष्पदे विश्वं पुष्ट्यं ग्रामे अस्मिन्ननातुरं क्रीडानो रुद्रोतनो वयस्कृधिक्षयद्वेदाय नमसा विहस्रमयुतं पाशामृत्यो मर्त्याय हन्तवे यज्ञस्य मायया सत्त्वारयजामहे मृत्यवे स्वाहा मृत्यवे स्वाहा ॐ नमो भगवते रुद्राय विष्णवे मृत्युर्मे पाहि शैववर्धन्नवाङ्गिरः जम्नैर्वाजेभिरागतं वाजश्च मे प्रसवश्च मे प्रगतिश्च मे प्रसिद्धिश्च मे भीतिश्च मे कृतश्च मे स्तनश्च मे श्लोकश्च मे श्रावश्च मे श्रुतिश्च मे ज्योतिश्च मे सुमश्च मे प्राणश्च मे मानश्च मे सहश्च व आयुश्च मे जराय व आत्मा च मे तनोश्च मे शम्म च मे ब्रह्म च मे अङ्गानि च मे स्थानि च मे पदगुंसि च मे सत्यं च मे श्रद्धा च मे जगच्च मे धनं च मे वशश्च मे कृषिश्च मे क्रीडा च मे बोधश्च मे जातं च मे जनिश्च भाणं च मे सूक्तं च मे सुकृतं च मे वित्तं च मे वेद्यं च मे भूतं च मे भविष्यच्च मे सुखं च मे सुपथं च वरुद्धं च वरुद्धश्च मे गप्तयसे पोते वसन्तमं हृदे यथा नो अदितिः कलक्तस्ते दृभ्यो बाल्ये दुःखातिरेको मललुलितवपुस्तन्यपाने पिपासा नो शक्तश्चेन्द्रियेभ्यो भवगुणजनिताः जन्तवो मां तुदन्ति नानारोगादिदुःखाद्रुदनपरवश क्षन्तव्यो मे अपराधः शिव 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 भो शिव 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 भो श्रीमहादेव शम्भो प्रौढो शैवी चिन्ता विहीनं मम हृदये क्षन्तव्यो मे हर दुरितं शिव शङ्कर शिव शङ्कर हर मे हर दुरितं शिव शङ्कर मम दुहितां
ಕೃತ್ಯರಾಗೋಣ. ಮನಸ್ಸಿನಲ್ಲಿಯೇ ಪಂಚಾಕ್ಷರಿ ಜಪವನ್ನು ಮಾಡ್ತಾ ಓಂ ನಮಃ ಶಿವಾಯ ಜಪವನ್ನು ಮತ್ತೆ ಪುನಃ ಮುಂದುವರಿಸ್ತಾ ಆದಿತ್ಯಾತ್ಮ ಶನಿರುದ್ರದ ಭವನದ ಬಸವೋತ್ಥಾನ ಸಹಿತ ಮಹಾಪೂರ್ಣಾಹುತಿ ಈಗ ಸಂಪನ್ನವಾಗುವುದಕ್ಕಿದೆ. पूर्णाहुति मुहूर्त सुमुहूर्तोस्ति भवन्तो ब्रुवन्तु
पंचमं कृत्तिकावासं षष्ठं कामागनाशनं सप्तमं देवदेवेशं श्रीकण्ठं चाष्टमं तथा नवमं दुहरं चैवादशमं पार्वतीपतिं रुद्रम् एकादशं प्रोक्तं द्वादशं शिवमुच्यते ओम नमः शिवाय ಇಂದಿನ 4 ದಿನಗಳಿಂದ ನಾವಿಲ್ಲಿ ಪಂಚಾಕ್ಷರಿಯ ಯಜ್ಞವನ್ನು ಮಾಡಿದ್ದೇವೆ. ಅದರ ಕೊನೆಯ ಭಾಗವಾಗಿ ನಾವು ಇವತ್ತು ರುದ್ರಹೋಮ ಮಾಡಿದ್ದೇವೆ. ರುದ್ರಹೋಮ ಅದರ ಆಹುತಿ ಸಹಿತವಾಗಿ ಮಾಡಿದ್ದೇವೆ. ಶಿವ ಪಂಚಾಕ್ಷರಿ ಎನ್ನುವ ಮಂತ್ರ ರುದ್ರರ ಭಾಗವಾದ ಒಂದು ಮಂತ್ರ. ಶಿವ ಎಂದು ಪದದ ಕೆಲವು ಅರ್ಥಗಳಿದೆ. ಅದರಲ್ಲಿ ಒಂದು ಮಂಗಳಂ, ಇನ್ನೊಂದು ಅನಂತದ, ಇನ್ನೊಂದು ಶೂನ್ಯತ ಅಂತ. ಈ ಶೂನ್ಯತ ಅಂದ್ರೆ ಏನು ಅಂತ ಕೇಳಿದ್ರೆ ಏನು ಇಲ್ಲದ ಒಂದು ಅವಸ್ಥೆ ಅಂತ ಹೇಳ್ತಾರೆ. ಹಾಗಾದ್ರೆ ಶಿವ ಏನು ಇಲ್ಲದೆ ಅಂತ ಹೇಳ್ಬೋದಾ? ಅಲ್ಲ. ನಮ್ಮ ಒಂದು ಉದಾಹರಣೆಗೆ ನಾವು ತಗೊಂಡ್ರೆ ನಮ್ಮ ಭೂಮಿ ಮತ್ತೆ ಸೂರ್ಯನ ಎಡೆಯಲ್ಲಿರುವುದು ಶೂನ್ಯತ ಅಂತ. ಅಂದ್ರೆ ಅಲ್ಲಿ ಏನು ಇಲ್ಲ, ಆದ್ರೂ ಏನೋ ಒಂದು ಶಕ್ತಿ ಇದೆ. ಅದರ ಹಾಗೆ ನಮ್ಮ ಒಳಗೂ ಆ ಶೂನ್ಯತೆಯ ಒಂದು ಶಕ್ತಿ ಇದೆ. ಆ ಶೂನ್ಯತೆಯ ಶಕ್ತಿ ನಮಃ ಶಿವಾಯ ಅಂತ. ನಮಗೆಲ್ಲರಿಗೂ ಆ ಶಕ್ತಿಯ ಅನುಭವ ಇಲ್ಲ. ಅಂದ್ರೆ ಸಾಮಾನ್ಯವಾಗಿ ಆ ಶಕ್ತಿ ನಮ್ಮ ಒಳಗೆ ಇದ್ರೂ ನಮಗೆ ಅದರ ಅನುಭವ ಇಲ್ಲ ಅಂತ ಹೇಳ್ಬೋದು. ಈಗ ನಮ್ಮ ದೇಹದಲ್ಲಿ 70% ನೀರುಂಟು ಅಂತ ಹೇಳ್ತಾರೆ. ಆದ್ರೆ ಆ ನೀರು ಎಲ್ಲಿದೆ ಅಂತ ಕೇಳಿದ್ರೆ ನಮಗೆ ಸರಿಯಾದ ಬೋಧ ಇಲ್ಲ. ಆದ್ರೆ ಒಂದು ಲೋಟ ಬಿಸಿ ನೀರು ಕುಡಿಯುವಾಗ ಆ ನೀರು ಸಂಚಾಲನೆ ಮಾಡುವ ದಾರಿ ನಮಗೆ ಬೋಧವಾಗ್ತದೆ. ಅದರ ಹಾಗೆ ನಾವು ಶಿವ ಪಂಚಾಕ್ಷರಿ ಜಪ ಮಾಡಿದ್ದಾಗ ನಮ್ಮೊಳಗೆ ಇದ್ದ ಆ ಶಿವನ ಚೈತನ್ಯವನ್ನು ಸರಿಯಾಗಿ ಮಾಡಿದ್ದವರಿಗೆ ಅನುಭವ ಆಗಿರ್ಬೋದು. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ತ್ಯಜೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್ ಅಂತ ಹೇಳ್ತಾರೆ. ಅಂದ್ರೆ ದೇಹವೇ ದೇವಾಲಯ ಅಂತ. ನಮ್ಮ ದೇಹದೊಳಗಿರುವ ಚೈತನ್ಯ ಅದೇ ಪರಮಾತ್ಮ ಅಂತ. ಹಾಗಾದ್ರೆ ನಮ್ಮೊಳಗಿರುವ ಆ ಶಿವನ ಬೋಧ ಯಾರಿಗಾದ್ರೂ ಒಂದು 10 ಜನರಿಗಾದ್ರೂ ಬಂದಿರಬಹುದು ಅಂತ ಈ ಯಜ್ಞದ ಉದ್ದೇಶ. ಅದು ಎಲ್ಲರಿಗೆ ಬಂದ್ರು ಅಷ್ಟು ಒಳ್ಳೆಯದು. ನಮ್ಮ ಉದ್ದೇಶ ಅದೇ, ಒಂದು 10 ಜನರಿಗಾದ್ರೂ ನಮ್ಮೊಳಗಿರುವ ಆ ಚೈತನ್ಯದ ಬೋಧ ಬರಲಿ ಅಂತ. ಬಿಸಿ ನೀರು ಕುಡಿದ ಹಾಗೆ ಆ ಶಿವನ ಚೈತನ್ಯವು ನಮ್ಮೊಳಗೆ ಉಂಟು ಅಂತ ಒಂದು ಬೋಧ ಬರಲಿ, ಒಂದು ಜ್ಞಾನ ಬರಲಿ. ಅದರ ಹಾಗೆ ನಾವು ಈ ರುದ್ರ ಹೋಮ ಮಾಡಿದ್ದೇವೆ. ಶ್ರೀರುದ್ರ ಹೋಮ ಅಷ್ಟು ಶ್ರೇಷ್ಠವಾದ ಹೋಮ. ಅದು ನಾವು ಶಿವಕ್ಷೇತ್ರದಲ್ಲೇ ಮಾಡಿದ್ರೆ ಅದಕ್ಕಿಂತ ಶ್ರೇಷ್ಠವಾದ ಬೇರೆ ಏನಿಲ್ಲ ಅಂತ ಹೇಳ್ತಾರೆ ಯಜ್ಞ. ಹಾಗೆ ನಮಗೆ ಎಲ್ಲರಿಗೂ ಈ ಹೋಮದ ಫಲವು ಅದೇ ರೀತಿ ನಮ್ಮೊಳಗಿರುವ ಆ ಶಿವ ಚೈತನ್ಯದ ಒಂದು ಅನುಭವವು ಬರಲಿ ಎಂದು ನಾವು ಈ 5 ದಿನದಲ್ಲಿ ಯಜ್ಞ ಮಾಡಿದಂತ ಉದ್ದೇಶ. ಎಲ್ಲರಿಗೂ ಅದರ ಫಲ ಸಿಗಲಿ ಎಂದು ಎಲ್ಲರೂ ಶುದ್ಧ ಮನಸ್ಸಿಂದ ಮಾನಸ ಪೂಜೆ ಮಾಡಿ ಅಂತ ಹೇಳ್ತೇವೆ ನಾವು. ಅಂದ್ರೆ ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ ಮಾನಸ ಪೂಜೆವೇ ಶ್ರೇಷ್ಠ ಅಂತ. ಮಾನಸ ಪೂಜೆ ಅಂದ್ರೆ ಸಂಕಲ್ಪ ಮಾಡಿ ಮಾಡುವುದಲ್ಲ, ಶುದ್ಧ ಮನಸ್ಸಲ್ಲಿ ನಾವು ದೇವರ ಪ್ರಾರ್ಥನೆ ಮಾಡುವುದು ಅಂತ ಮಾನಸ ಪೂಜೆ. ಮತ್ತೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ಕರ್ಮ ಆದವು ಕರ್ಮ ಮಧ್ಯೆ ಚ ಕರ್ಮ ಅಂತ್ಯೇ ಚ ಪುನಃ ಪುನಃ ದೇವತಾ ಪ್ರಾರ್ಥನಂ ಕುರ್ಯಾತ್ ಸರ್ವ ಕಾರ್ಯಾರ್ಥ ಸಿದ್ಧಯೇತ್ ಅಂತ. ಅಂದ್ರೆ ಕರ್ಮದ ಶುರು ಮಾಡುವಾಗಲೂ, ಕರ್ಮದ ನಡು ಭಾಗದಲ್ಲೂ, ಕರ್ಮದ ಅವಸಾನಕ್ಕೂ ನಾವು ಒಂದೇ ರೀತಿಯ ಮನಸ್ಸಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ, ದೇವರನ್ನು ಸ್ಮರಿಸಿದ್ರೆ ನಮ್ಮ ಎಲ್ಲಾ ಕಾರ್ಯವೂ ಸಿದ್ಧವಾಗುತ್ತದೆ ಅಂತ. ಹಾಗೆ ಇದು ನಮ್ಮ 5 ದಿನದ ಯಜ್ಞದ ಕೊನೆಯ ಭಾಗ. ಕೊನೆಯ ಭಾಗದಲ್ಲಿ ನಾವೆಲ್ಲರೂ ಶುದ್ಧ ಮನಸ್ಸಲ್ಲಿ ದೇವರಿಗೆ ಮಾನಸ ಪೂಜೆ ಮಾಡಿ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸುವ ಅಂತ. ಎಲ್ಲರೊಟ್ಟಿಗೆ ಹೇಳಿ, ಓಂ
श्रद्धां मेधां यशः प्रज्ञां विद्यां बुद्धिं श्रियं बलं आयुष्यं तेजः आरोग्यं देहि मे हव्यवाहना देहि मे परमेश्वरा देहि मे सोमनाथेश्वरा ओम शांति शांति शांति। ಕೋಟಿ ಯಜ್ಞದ ಶಿವಪಂಚಾಕ್ಷರಿ ಕೋಟಿ ಯಜ್ಞ ಬ್ರಹ್ಮಾರ್ಪಣದ ಭಾಗವಾಗಿ ಈ ದಿವಸ ಸೋಮನಾಥ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಆದಿತ್ಯಾತ್ಮಕ ಶರೀರುದ್ರಹವನದ ಸಂಪನ್ನತೆಯ ಮೂಲಕವಾಗಿ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಗಟ್ಟಿಯಾಗಿ ನಮಃ ಶಿವಾಯ 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 ಓಂ ಶಾಂತಿ 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 ಯಸ್ಯ ಸ್ಮೃತ್ಯಾದಿನಾಮೋಕ್ತ್ಯ ಭೂಜಾದಿಜ್ಞಕ್ರಿಯಾದಿ ಶೂನ್ಯಂ ಸಂಪೂರ್ಣತಾನ್ಯಾದಿ ಸದ್ಯೋ ವಂದೇ ನಮಃ ಗರ್ಭಸ್ಥಮೇವ ವಿಜಂ ವಿಭಾಸೋಃ ಅನಂತಮನ್ಯಫಲಮುದಶ್ಯಾರ್ತಿಂ ಗಯೇತ್ ಶೋಭಾ ಓಂ ತತ್ಸತ್
ಆರಾಮಿದ್ದಿಲ್ಲ ಬಿಟ್ಟರೆ ಮನಸ್ಸು ಸಮಾಧಾನ ಈ ಸಂಬಂಧ 1,40,00,000 ಜಪ ವ್ಯವಸ್ಥೆ ಎಲ್ಲೇ ಬೇಕಾಗ್ತದೆ. ಲಕ್ಷ ಆಶೀರ್ವಾದ 24 ಗಂಟೆ 365 ದಿವಸ ದೇವರ ನಾಮಸ್ಮರಣೆ ಹೇಳುವಂಥ ಒಂದು ಮಹಿಳೆ ನಾನು ನೋಡಿದ್ರೆ ಶಕ್ತಿಯನ್ನು ಕೊಡಲಿ ದೇವರು ಕೊಟ್ಟಿದ್ದಾರೆ. ಅನುಗ್ರಹ ಕೊಟ್ಟು ದೇವರಿಗೆ ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕರ್ನಾಟಕದ ತುಳುನಾಡಿನ ಬಹಳ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದಂತಹ ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ, ಸಾವಿರಾರು ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ. ಸಮುದ್ರದ ತಟದಲ್ಲಿ ಬಹಳ ಪವಿತ್ರವಾದಂಥ ಕ್ಷೇತ್ರವಾಗಿ ಹಿಂದೂಗಳಿಗೆ ಲಕ್ಷಾಂತರ ಜನ ಭಜಕರಿಗೆ ನಿರಂತರವಾಗಿ ಹರಿಸುವಂಥ ಒಂದು ದೇವರ ಒಂದು ವಿಶೇಷವಾದಂಥ ಪೂಜಾ ಹವನ ಇತ್ಯಾದಿ ನಡೆದಂಥ ಒಂದು ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಸೇರ್ಕೊಂಡಿದ್ದೇವೆ. ಇವತ್ತು ಸೋಮನಾಥ ದೇವಸ್ಥಾನದ ಈ ಸೋಮೇಶ್ವರದಲ್ಲಿ ಸಾರ್ವಜನಿಕ ಕೋಟಿ ಶಿವ ಪಂಚಾಕ್ಷರಿ ನಾಮಜಪ ಯಜ್ಞ ಸಮಿತಿಯ ವತಿಯಿಂದ ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞ ಬಹಳ ಯಶಸ್ವಿಯಾಗಿ ಬಹಳ ಅದ್ದೂರಿಯಾಗಿ ಸಾವಿರಾರು ಭಕ್ತಾಭಿಮಾನಿಗಳು ಭಾಗವಹಿಸುವ ಮುಖಾಂತರ ಇದೊಂದು ಅಭೂತಪೂರ್ವವಾದಂಥ ದಾಖಲೆಯನ್ನ ಇವತ್ತು ಮಾಡಿದೆ ಅಂತ ಹೇಳಿ ನಾನೊಂದು ಬಹಳ ಸಂತೋಷದಿಂದ ಒಂದು ಭಜಕನಾಗಿ ಮಂಗಳೂರಿನ ಶಾಸಕನಾಗಿ ಸಂತೋಷದಿಂದ ಈ ಮಾತನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಸರಿಸುಮಾರು 50,000ಕ್ಕೂ ಹೆಚ್ಚಿನ ಭಜಕರು 4-5 ದಿವಸಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇದೊಂದು ದಾಖಲೆ ಆಗಿದೆ. ಈ ಒಂದು ಸೋಮನಾಥ ದೇವಸ್ಥಾನದ ಇತಿಹಾಸದಲ್ಲೇ ಇತ್ತೀಚಿನ ಸಂದರ್ಭದಲ್ಲಿ ಬಹಳ ದಾಖಲೆಯನ್ನ ಮಾಡಿ ಈ ಪೂಜಾ ಹವನ ಇತ್ಯಾದಿಗಳು ನಡೆದಿದೆ. ಇವತ್ತು ಪ್ರಾರಂಭದ ದಿನದಲ್ಲಿ ಸಮಿತಿಯವರು ಗೌರವಾನ್ವಿತ ಅಧ್ಯಕ್ಷರಾದಂಥ ಸಂತೋಷ್ ಬೋಳಿಯಾರಾಗಿ ಪ್ರಮುಖರು ನಮ್ಮದು ಚಂದ್ರಶೇಖರ್ ಇರ್ಬೋದು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ರವೀಂದ್ರವಣ್ಣ ಇರ್ಬೋದು, ಅದೇ ರೀತಿ ಎಲ್ಲ ಪ್ರಮುಖರು ಸೇರಿಕೊಂಡು ನೀಲೇಶ್ವರ ತಂತ್ರಿಗಳ ನೇತೃತ್ವದಲ್ಲಿ 1 ಕೋಟಿ ಜಪ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಒಂದು ನಿರೀಕ್ಷೆಯನ್ನ ಮಾಡಿದ್ದು ಇವತ್ತು ಗಿನ್ನಿಸ್ ದಾಖಲೆ ರೀತಿಯಲ್ಲಿ 1.5 ಕೋಟಿಗೂ ಅಧಿಕ ಜಪ ಮಾಡಿದಂತ ಒಂದು ಕೀರ್ತಿ ಈ ದೇವರ ದೇವಸ್ಥಾನಗಳಲ್ಲಿ ನಡೆದಿದ್ದು ಇದೊಂದು ನಮಗೆಲ್ಲ ಬಹಳ ದೊಡ್ಡ ರೀತಿಯ ಪುಣ್ಯದ ಕೆಲಸ ಭಜಕರು ಸೇರ್ಕೊಂಡು ಮಾಡಿದ್ದಾರೆ ಅಂತ ಹೇಳೋದು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ಬಹಳಷ್ಟು ವರ್ಷಗಳ ನಂತರ ಇಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಸೇವೆ ಮೂಡಪ್ಪ ಸೇವೆಯನ್ನು ಕೂಡ ಈ ಒಂದು ವಿಶೇಷ ಪೂಜಾ ಪುರಸ್ಕಾರ ಹವನದ ಸಂದರ್ಭದಲ್ಲಿ ಕೈಗೆತ್ತಿಕೊಂಡಿದ್ದಾರೆ. ಅದು ಮಾತ್ರವಲ್ಲ, ರಂಗ ಪೂಜೆ ಕೂಡ ವಿಶೇಷವಾಗಿ ನಡೀಲಿಕ್ಕಿದೆ. ದೇವರ ಬಲಿ ಉತ್ಸವಗಳು ಸೇವೆಗಳು ಕೂಡ ನಡೆಯಲಿಕ್ಕಿದೆ. 1,00,000ಕ್ಕೂ ಹೆಚ್ಚಿನ ಬಿಲ್ವಾರ್ಚನೆಯನ್ನ ಮಾಡಬೇಕು ಅಂತ ಹೇಳಿದ ಸಂಕಲ್ಪದೊಂದಿಗೆ 1,00,000ಕ್ಕೂ ಹೆಚ್ಚಿನ ಬಿಲ್ವಾರ್ಚನೆಯನ್ನ ಬಹಳ ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಹಿಂದೂ ಸಮಾಜದ ಭಗವತ್ ಭಕ್ತರು ಮಾಡಿದ್ದು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ರುದ್ರ ಹೋಮ ಇರಬಹುದು, ಇನ್ನಿತರ ಹಲವು ಪೂಜಾ ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ಜರುಗಿಸಲಾಗಿದೆ. ನಾನಂತೂ ಇವತ್ತು ಬಹಳ ಖುಷಿಯಿಂದ ಸಂತೋಷದಿಂದ ಇಲ್ಲಿ ಬಂದು ದೇವರ ಪ್ರಸಾದವನ್ನ ಸ್ವೀಕಾರ ಮಾಡಿದ್ದೇನೆ. ಒಟ್ಟಾರೆ ನಾನು ಈ ಸಂದರ್ಭದಲ್ಲಿ ಸೋಮನಾಥ ದೇವರ ಹತ್ರ ನಮ್ಮೆಲ್ಲರ ಪ್ರಾರ್ಥನೆ, ಹಿಂದೂ ಸಮಾಜಕ್ಕೆ ಇನ್ನಷ್ಟು ಒಳಿತು ಮಾಡಬೇಕು, ಹಿಂದೂ ಸಮಾಜ ಇನ್ನಷ್ಟು ಸದೃಢವಾಗಿ ಬೆಳಿಬೇಕು, ಹಿಂದೂ ಸಮಾಜ ದೇವರ ದೈವಗಳ ಕೆಲಸ ನಿರಂತರವಾಗಿ ಮಾಡುವಂತ ಶಕ್ತಿ ಸಾಮರ್ಥ್ಯ ಆರ್ಥಿಕವಾದ ಶಕ್ತಿಯನ್ನ ಆ ಭಗವಂತ ಕೊಡಬೇಕು. ಆರೋಗ್ಯಭರಿತವಾದ ಸಮಾಜ, ಒಂದು ಸುಂದರ ವಾತಾವರಣವನ್ನು ನೀಡುತ್ತಾ ನಮ್ಮ ಭಾರತ ಮಾತೆ ಪರಮ ವೈಭವಕ್ಕೆ ಕೊಂಡೋಗುವಂತ ದೃಷ್ಟಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಾಡುವಂತ ಕಾರ್ಯಕ್ಕೆ ಶಕ್ತಿ ಸಿಗಬೇಕು. ಹೀಗೆ ಎಲ್ಲ ಹಿಂದೂ ಸಮಾಜದ ಭಕ್ತಾಭಿಮಾನಿಗಳು
ಯಾರೆಲ್ಲ ಬಂದು ಇಲ್ಲಿ ತಮ್ಮ ಪ್ರಾರ್ಥನೆಯನ್ನ ಮಾಡಿದ್ದಾರೆ, ದೇವರ ಹತ್ರ ತಮ್ಮ ಸಂಕಲ್ಪವನ್ನು ಮಾಡಿದ್ದಾರೆ, ಈ ಎಲ್ಲ ಸಂಕಲ್ಪ ಪ್ರಾರ್ಥನೆ ಯಶಸ್ವಿಯಾಗಲಿ, ಆ ದೇವರು ಕೃಪಾಕಟಾಕ್ಷ ದೊರಕಲಿ. ಒಟ್ಟಾರೆ 30-40 ಸಾವಿರಕ್ಕೂ ಅಧಿಕ ಜನರು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದ್ದು ಇದು ಕೂಡ ಒಂದು ದಾಖಲೆ ಆಗಿದೆ ಅಂತ ಹೇಳುವಂಥದ್ದು ಹೇಳ್ತಾ, ನನಗಂತೂ ನಿಜವಾಗಿ ಬಹಳಷ್ಟು ಸಲ ಈ ದೇವಸ್ಥಾನದಲ್ಲಿ ನಾನು ಬಂದಿದ್ದೇನೆ. ಸಮುದ್ರ ತಟದಲ್ಲಿ ಈ ಇರುವಂತ ದೇವಸ್ಥಾನದ ಒಂದು ರೀತಿಯಲ್ಲಿ ಮನಸ್ಸಿಗೆ ಒಂದು ಒಳ್ಳೆಯ ಒಂದು ಭಾವನೆ ಮಾತ್ರವಲ್ಲ, ಒಂದು ಭಕ್ತಿ ಮಾತ್ರವಲ್ಲ, ಒಂದು ಒಳ್ಳೆಯ ಕಾರಣಿಕೆ ಇರುವಂತ ಕ್ಷೇತ್ರ ಅಂತ ಹೇಳುವಂಥದ್ದು ನಾವು ಕಣ್ಣಲ್ಲಿ ಕಾಣುವಾಗಲೇ ಕಾಣುವಂಥದ್ದು. ಇದು ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ಸಾಗಿದೆ. ಹಿಂದೂ ಸಮಾಜದ ಬಹಳ ದೊಡ್ಡ ರೀತಿಯ ಸಹಕಾರ ಕೊಟ್ಟಿದೆ. ಅಯೋಧ್ಯೆ ಶ್ರೀರಾಮ ದೇವಸ್ಥಾನದಲ್ಲಿ ಒಟ್ಟು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಆದ್ರೆ 700ರಿಂದ 800 ಕೋಟಿಗೆ ಬೇಡಿಕೆ ಇರುವಾಗ 3,500 ಕೋಟಿ ಹಿಂದೂ ಸಮಾಜದ ಭಕ್ತಾಭಿಮಾನಿಗಳು ದೇಣಿಗೆ ಕೊಟ್ಟ ಹಾಗೆ ಇಲ್ಲಿ ಕೂಡ ಲಕ್ಷ ಲಕ್ಷ ಜನರು ಭಾಗವಹಿಸುವ ರೀತಿಯಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಬಿಲ್ವಾರ್ಚನೆ ಸೇವೆ ಇರಬಹುದು, ಜಪಕ್ಕೆ ಕೂಡ ಲಕ್ಷಾಂತರ ಜನ ಸೇರುವಂತ ರೀತಿಯಲ್ಲಿ ಒಂದು ಬಹಳ ದಾಖಲೆಯನ್ನು ಮಿಡಿಸಿದ್ದು ಇದು ಆ ದೇವರ ವಿಶೇಷವಾದಂತ ಕಾರಣಿಕೆ ಅಂತ ಹೇಳ್ತಾ, ಯಾರೆಲ್ಲ ಇದರಲ್ಲಿ ಭಾಗವಹಿಸಿದ್ದಾರೆ, ಯಾರೆಲ್ಲ ಇದರಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ಸೋಮನಾಥ ದೇವರು ಒಳ್ಳೇದು ಮಾಡಲಿ, ಮನಸ್ಸಿಗೆ ಶಾಂತಿ, ಸುಖ, ಸಮೃದ್ಧಿ, ಆಯುಷ್ಯ, ಆರೋಗ್ಯವನ್ನು ಕೊಡ್ಲಿ, ಅದರ ಮುಖಾಂತರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನು ಮಾಡ್ತಾ, ನನಗೆ ವಿಶೇಷವಾಗಿ ಅಧ್ಯಕ್ಷರು ಮತ್ತು ಸಮಿತಿಯ ಸದಸ್ಯರುಗಳು, ಆಡಳಿತ ಮಂಡಳಿಯವರು ಎಲ್ಲರೂ ಬಂದು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ನೀವು ಬರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಹೇಳಿದ ಕಾರಣ ನಾನಿಲ್ಲಿ ಬಂದಿದ್ದೇನೆ. ಒಟ್ಟಾರೆ ಬಹಳ ದೊಡ್ಡ ರೀತಿಯ ಪುಣ್ಯ ನನಗೆ ದೊರಕಿದೆ. ಕೆಲಸ ಎಲ್ಲ ಅವರು ಮಾಡಿದ್ರು ಕೂಡ ಪುಣ್ಯ ನನಗೆ ದೊರಕಿದೆ ಅಂತ ಹೇಳೋದು ಹೇಳ್ತಾ ಶುಭವನ್ನ ಕೊಡ್ತೀನಿ. ಏಪ್ರಿಲ್ ತಿಂಗಳು ಈ ಕ್ಷೇತ್ರದ ಆ ಒಂಜಿ ಜಾತ್ರೋತ್ಸವದ ಸಂದರ್ಭಡು ಮಲ್ಪೋಡು ಬಣ್ಣದ ಒಂದು ಸಂಕಲ್ಪ ಮಲ್ತಿತ್ತ ಅಂಡ ಅನಿವಾರ್ಯವಾದ ಆ ಸಂದರ್ಭ ಚುನಾವಣೆ ಘೋಷಣೆ ಆಂಡೆ ಸಮಯ ಮಿತಿ ಕಮ್ಮಿ ಇತ್ತು ನಡೆದಾದ ನಾನು ದುಂಬುದಿದ್ದು ಈ ಕ್ಷೇತ್ರದ ಲಕ್ಷ ದೀಪೋತ್ಸವದ ಈ ಪೊರ್ತುಡು ಮಲ್ಪೋಡು ಬಣ್ಣದ ಅನ್ನು ಮುಂದುವರಿಸದು ವ್ಯವಸ್ಥಿತವಾದ 2-3 ತಿಂಗಳು ನೆಕ್ ಭಾರಿಯಾತ ಬೇಲೆ ಮಲ್ತೊಂದು ಸಂಘ ಸಂಸ್ಥೆಲ್ನ ಕ್ಷೇತ್ರದಾದ್ಯಂತ ಇಪ್ಪುನಂಚಿನ ಮಾತಾ ಶ್ರದ್ಧಾ ಕೇಂದ್ರಲ್ನ ಜಾತೀಯ ಸಂಘಟನೆಯ ಶೈಕ್ಷಣಿಕ ಸಂಸ್ಥೆಲ್ನ ಸಹಕಾರ ಒಂದು ಗೆತ್ತೊಂದು ಭಾರಿ ಯಶಸ್ವಿ ಆದ. ಬಹುಶಃ ಈ ಕ್ಷೇತ್ರಡು ಬ್ರಹ್ಮ ಕಲಶಾದಿಪ್ಪು ಅಂಚನೆ ಜಾತ್ರೋತ್ಸವಾದ ಈತಲ ಜಾತ್ರೋತ್ಸವ ಆಂಡಲ್ಲ ಈತೊಂಜಿ ಪೊರ್ಲುಡು ಈತೊಂಜಿ ವ್ಯವಸ್ಥಿತವಾದ ಆತಿಜಿ ಪಂಡದು ಜನಕುಲ್ನ ಬಜಕೇರ್ನ ಒಂಜಿ ಅಭಿಪ್ರಾಯ ಅನ್ನಿಟ್ಟಿಡು ನಮ್ಮ ಒಂಜಿ ಈ ಭಾಗದ ಮಾತ ಇಂದು ಬಾಂಧವ್ಯರನ್ನು ಒಟ್ಟುಪಾಡ್ದು ಬಾರಿ ಪೊರ್ಲುಡು ಯಶಸ್ವಿಯಾದ ಈ ಕಾರ್ಯಕ್ರಮನ ಒಂಜಿ ಮುಕ್ತಾಯ ಮಲ್ತೊಂದಿಲ್ಲ. ಇನಿ ಬಯ್ಯಗೆ ಉತ್ಸವದ ಒಟ್ಟಿಗೆ ಮುಕ್ತಾಯರುಂಟು. ಬಯ್ಯದ ಪೊರ್ತುಡು ಇನಿ ಶಿವಗಾನಾಮೃತ ಅಂಚನೆ ಹರಿಕತೆ ಪೊರ್ತುಲ ಆವುಲ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಪೆರುಂಡು. ಇಂಗ್ಲ ಧರ್ಮಸಭೆ ಎನ್ನ ಒಂಜಿ ಗೊರ್ಚು ಪಂಡದ ಐನೊಂಜಿ ರದ್ದು ಮಲ್ತದ ಸುಮಾರು ದಿನಕ್ಕೊಂಜಿ 10-25 ದಂಪತಿಗಳು ಒತ್ತದು ಆ ದೀಪ ಪ್ರಜ್ವಲನ ಮಲ್ಪಣ ಮೂಲಕ ಎಂಗ್ಲಿಗೆ ಭಾರಿ ಒಂಜಿ ಪ್ರೇರಣೆ ಕೊಡ್ತೇವೆ. ಒಟ್ಟು ಕಾರ್ಯಕ್ರಮ ಈ ಸಮಿತಿದ ಒಂಜಿ ಕಜ್ಜೋಡ್ದಾದ ಭಾರಿ ಪೊರ್ಲಾತದೆ. ಈ ಕಜ್ಜೋಡು ಸಹಕಾರ ಕೊರ್ನಂಚಿನ ಮಾತ ಬಂದುಲೇನು ಆರ್ಥಿಕವಾದ ದಿಪ್ಪು ತ್ರಿಕರಣ ಪೂರಕವಾದ ಸಹಕಾರ ಕೊರ್ನಂಚಿನ ಮಾತ ಬಂಧುಲಿಗೆ ಎಂಗಲ್ನ ಸಮಿತಿದ ಪರವಾದ ವಂದನೆಯನ್ನು ಸಲ್ಲಿಸಾದ ಆಗ್ಲಿಗೆ ಕೊಡೋರ ನನ್ನವರ ಆಗ್ಲಿಗೆ ವಂದನೆ ಸಲ್ಲಿಸೋದು.